ಎಲ್ಲೆಲ್ಲಿಲ್ಲೋ ತಂದ್ರಿ ಜನನ ಮತ ಹಾಕ್ಸ್ಲಿಕ್ಕೆ ಬಸ್ಗಳು ಮಾಡಿ. ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ನನ್ನ ಕಾರ್ಯಕರ್ತರು ಇನ್ನೂ ಶಕ್ತಿ ಕಳ್ಕೊಂಡಿಲ್ಲ, ಇಳಿದಿಲ್ಲ ಅಷ್ಟೇ, ಇನ್ನೂ ಬೀದಿಗೆ ಇಳಿತೀವಿ. 2002 ಉಪಚುನಾವಣೆ ಮೈಸೂರಿಂದ, ಅಲ್ಲೆಲ್ಲೋ ಶಿಡ್ಲಘಟ್ಟದ ಕಡೆಯಿಂದ, ದೇವನಹಳ್ಳಿ ಕಡೆಯಿಂದ ತಂದಿದ್ರಲ್ಲ ಬಾಡಿಗೆ ಜನನ ಓಟ್ ಹಾಕ್ಸ್ಲಿಕ್ಕೆ, ಕಳ್ಳ ಮತದಾನಕ್ಕೆ. ಚಡ್ಡಿಲಿ ಕೂರಿಸಿದ್ದು ಮರಿಬೇಡಿ. ಆ ರಾಜರಾಜೇಶ್ವರಿ ಟವರ್ ಹತ್ರ 7-8 ಬಸ್ ಸೀಸ್ ಮಾಡಿಸ್ದೆ, ಬೆಂಕಿ ಹಾಕ್ಸಿ ಚಡ್ಡಿಲಿ ಕೂರಿಸಿದ್ದೀನಿ. ಅಧಿಕಾರಿಗಳಿಗೆ ಹೇಳ್ತೀನಿ, ಈ ಆ್ಯಕ್ಟಿವಿಟೀಸನ್ನು ತಕ್ಷಣ ನಿಲ್ಲಿಸ್ತಾ ಇದ್ದರೆ ನನ್ನ ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ. ಎಲ್ಲೆಲ್ಲಿ ಸೀರೆಗಳು ಸ್ಟಾಕ್ ಇಟ್ಟಿದ್ದಾರೆ, ಎಲ್ಲೆಲ್ಲಿ ಕುಕ್ಕರ್ ಸ್ಟಾಕ್ ಇಟ್ಟಿದ್ದಾರೆ, ಬೆಂಕಿ ಹಚ್ಚಿ ಬನ್ನಿ ಅಂತ ಹೇಳ್ತೀನಿ. ಅದು ಯಾವನು ಕೇಸ್ ಬುಕ್ ಮಾಡ್ತಾನೆ ನೋಡ್ತೀನಿ. ಏನು ಇದಕ್ಕೆ ನೀವು ಅಧಿಕಾರಿಗಳಿರೋದು ಕೆಲಸ ಮಾಡಲಿಕ್ಕೆ? ಈಗ ಗುಲಾಮ್ಗಿರಿಗಿದ್ದೀರಾ ನೀವು? ನೆನ್ನೆ ಮಂಡ್ಯದಲ್ಲಿ 1 ಕೋಟಿ ಸೀಸ್ ಆಗಿದೆ. ಪಾಪ ಯಾವುದೋ ಅಡಿಕೆ ಮರ್ಚೆಂಟ್ ಅಂತ ದುಡ್ಡದು 1 ಕೋಟಿ. ಮದ್ದೂರು ಹತ್ರ ಹಿಡಿಗಡ್ದ ಹತ್ರ 1 ಕೋಟಿ ಸೀಸ್ ಮಾಡವ್ರೆ. ಕೇರ್ಪೇಟೆಯಲ್ಲಿ ಅದು ಯಾರಪ್ಪ ಅಡಿಕೆ ಮರ್ಚೆಂಟ್ ಗೊತ್ತಿಲ್ಲ ನನಗೆ. 1 ಕೋಟಿ ರೂಪಾಯಿ ವ್ಯಾಪಾರ ನಡೆಸೋನು ಕೇರ್ಪೇಟೆಯಲ್ಲಿ ಪಾಪ. ಇದು ಯಾವ ರೀತಿ ಚುನಾವಣೆ ನಡೆಸ್ಕೊಂಡು ಹೊರಟಿದ್ದಾರೆ ಇವರು. ಓಹೋ, JDS ಕಾರ್ಯಕರ್ತರು ಅವರಿಗೆ ಶಕ್ತಿ ಇಲ್ಲ, BJPಲಿ ಮುಳುಗೋಯ್ತಾವ್ರೆ. ಬನ್ರಪ್ಪ ನಮ್ಮ ಪರವಾಗಿ, ಬನ್ನಿ ಅಂತ. ಹಾಂ, ಗ್ಯಾರಂಟಿ ಕಾರ್ಡಾ ಅದೆಲ್ಲ ತೋರಿಸಾಯ್ತಲ್ಲ ಹಿಂದೇನು, ಅದರದೇ ಈಗ ಅಂತ ಇರೋದು. ಅಸೆಂಬ್ಲಿ ಚುನಾವಣೆಯಲ್ಲಿ ತೋರಿಸಿದ್ರಲ್ಲ ಕೂಪನ್ ಅದು ಎಂಥದ್ದು ಹೋಗಿ ಲಲ್ಲು ಮಾಲಲ್ಲೋ ಎಲ್ಲ ತೊಗೊಂಡೋಗ್ಬಿಟ್ಟು ಸ್ವ್ಯಾಪ್ ಮಾಡಿದ್ರೆ 5,000 ರೂಪಾಯಿ ಮೆಟೀರಿಯಲ್ ಸಿಗ್ತದೆ ನಿಮಗೆ ತಗೊಳ್ಳಿ ಅಂತ ಹೇಳಿದ್ರಲ್ಲ. ಅದರ ಭಾಗ 2 ಇದು, ಭಾಗ 2. ಹಾಂ, ಅದು ಎಕ್ಸ್ಪೈರಿ ಆಗೋಯ್ತು. ಇದು ಭಾಗ 2 ಪ್ರಾರಂಭ ಆಗಿದೆ ಈಗ. ಇಲ್ಲಿ ನೋಡಿ ಹೆಂಗಿದೆ ಪಾಪ, ಏನೂ ಇಲ್ವಂತ ಹೋಗಿದ್ದಾರಂತೆ ಕಮರ್ಷಿಯಲ್ ಟ್ಯಾಕ್ಸ್ನವರು, ಏನು ಕಾಣಲೇ ಇಲ್ವಂತ ಅವ್ರಿಗೆ. ಮತ್ತು ಇದ್ಯಾವುದು ಇದು? ಸ್ಟವ್ ಕ್ರಾಫ್ಟ್ ರಾಜಾರೋಷವಾಗಿ ಮಾಡ್ತಿದ್ದಾರೆ. ಕಂಪನಿ ಹೆಸರು ಸ್ಟವ್ ಕ್ರಾಫ್ಟ್ ಲಿಮಿಟೆಡ್ಡು, ಹಾರೋಳಿ ಇಂಡಸ್ಟ್ರಿಯಲ್ ಲೇಔಟಲ್ಲಿ ಇದೆ. ಈಗಲೂ ನಡೀತಾ ಇದೆ. ಪಾಪ ಈ ಪ್ರಿಂಟ್ ಬೇಡವಂತ ಈಗ ಫೋಟೋಗಳು, ಇವೆಲ್ಲ ಎಲ್ಲಿರ್ಬೇಕಾದ ಫೋಟೋಗಳು ಗೊತ್ತಿಲ್ಲ ಇವು. ಸದ್ಯ ಕುಕ್ಕರ್ ಮೇಲೆ ಬಂದವೆ ಈಗ. ಮೊನ್ನೆ ಮರಳವಾಡಿ in Maralwadi Hobli, 2 villages, our party workers, they have seized 2 vans containing this cookers. 2 vans they seized. They have given complaint to the Tahsildar, but Tahsildar is telling, no, nobody has came to me.